ಸಿಎಂ ವಿರುದ್ಧದ ಮುಡಾ ಕೇಸ್ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದೆ ಲೋಕಾಯುಕ್ತ ತನಿಖಾ ತಂಡ. ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದೆ ತನಿಖಾ ತಂಡ. ವಿಚಾರಣೆ ಆರಂಭವಾಗಿದೆ ಕೋರ್ಟ್ನಲ್ಲಿ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಿದ ಲೋಕಾಯುಕ್ತ ಎಸ್ಪಿ ಉದೇಶ್. ಸುದೀರ್ಘ ವಿಚಾರಣೆ ನಡೆಯುತ್ತೆ ಇವತ್ತು. ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ರೆ ಇತ್ತ ಮಣಿಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಂಡಿಸುತ್ತಾರೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ತನಿಖಾ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ಹೈಕೋರ್ಟ್ಗೆ ವರದಿಯನ್ನ ಲೋಕಾಯುಕ್ತ ತನಿಖಾ ತಂಡ ಈಗ ಸಲ್ಲಿಸಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲೇ ತೀರ್ಪು ಹೊರ ಬೀಳಬಹುದು ಅಂತ. ಯಾಕಂದ್ರೆ ಹಿಂದೆ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದಾಗ್ಲೂ ಅದನ್ನ ಹೇಳ್ತಾ ಇದ್ರು. ಇವತ್ತೇ ವರದಿ ಕೊಟ್ಟರು ಕೊಡಬಹುದು, ಅಂದ್ರೆ ಇವತ್ತೇ ಆದೇಶವನ್ನ ಕೊಟ್ಟರು ಕೊಡಬಹುದು ಸಿಬಿಐಗೆ ವಹಿಸಿರೋ ವಿಚಾರ ಅಂತ ಹೇಳಿ. ಈಗಾಗಲೇ ಆರಂಭವಾಗಿದೆ ವಿಚಾರಣೆ. ಕೆಲವು ಕ್ಷಣಗಳಲ್ಲಿ ಏನು ಆಗಬಹುದು ಅನ್ನೋದರ ಒಂದು ಕಂಪ್ಲೀಟ್ ಚಿತ್ರಣ ಗೊತ್ತಾಗಲಿದೆ. ಮೂಡ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟ ದೂರಿನ ಅನ್ವಯ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ ಕೋರ್ಟ್ನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಆಗಬಹುದು ಕೋರ್ಟ್ನಲ್ಲಿ ಅನ್ನೋದು ಹೊರಬೀಳತ್ತೆ. ಈಗಾಗಲೇ ಹೇಳಿದಂತೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟ ದೂರಿನ ಅನ್ವಯ ಇವತ್ತು ನಡೀತಾ ಇರುವ ತನಿಖೆ. ಮುಚ್ಚಿದ ಲಕೋಟೆಯಲ್ಲಿ ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿ ಸಲ್ಲಿಸಿದ್ದಾರೆ. ಅಲ್ಲಿವರೆಗೂ ಕೂಡ ಏನೇನಿದೆ ಕೇಸ್ನ ಆಳ ಅಗಲ ಅದೆಲ್ಲವನ್ನ ಕೂಡ ತನಿಖೆ ಮಾಡಬೇಕು ಅಂತ ತಿಳಿಸಿತ್ತು ಕೋರ್ಟ್. ಇವತ್ತಿಗೆ ಮುಂದೂಡಿತ್ತು. ಇವತ್ತು ಕೋರ್ಟ್ನಲ್ಲಿ ಏನ್ ಆಗತ್ತೆ ಕೆಲವೇ ಕ್ಷಣಗಳಲ್ಲೇ ಗೊತ್ತಾಗುತ್ತೆ ಏನ್ ಆಗಬಹುದು ಅಂತ. ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಎಸ್ಪಿ ಉದೇಶ್ ಅವರು ಸಲ್ಲಿಸಿದ್ದಾರೆ. ಮೂಡಕ್ಕೆ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಸ್ನೇಹಮಯಿ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡನೆ ಆರಂಭಿಸಿದ್ದಾರೆ. ಯಾಕೆ ಸಿಬಿಐಗೆ ವಹಿಸಬೇಕು ಅಂತ. ಮೂಡಕ್ಕೆ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಮೂಡಕ್ಕೆ ಸಿಬಿಐ ತನಿಖೆಗೆ ವಹಿಸುವಂತೆ ಕೋರುವ ಅರ್ಜಿಯ ವಿಚಾರಣೆ. ವಾದ ಆರಂಭವಾಗಿದೆ. ಅರ್ಜಿ ವಿಚಾರಣೆಯಲ್ಲಿ ಮಣಿಂದರ್ ಸಿಂಗ್ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಲೋಕಾಯುಕ್ತ
ತನಿಖಾ ತಂಡ ಕೂಡ ವರದಿಯನ್ನ ಸಲ್ಲಿಸಿದ್ದು, ಇವತ್ತು ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲೇ ಗೊತ್ತಾಗಲಿದೆ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖಾ ವಿಚಾರಣೆ ಕೆಲವು ಕ್ಷಣಗಳಲ್ಲೇ ಮುಕ್ತಾಯ ಕೂಡ ಆಗುತ್ತೆ. ಒಂದು ಕಡೆ ಅತ್ತ ಅರ್ಜಿಯ ವಿಚಾರಣೆ, ಇತ್ತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಿಗೆ ಆಪ್ತ ಭೈರತಿ ಇಬ್ಬರಿಗೂ ಕೂಡ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮತ್ತೊಂದು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಸಿದ್ದರಾಮಯ್ಯ ಕುಟುಂಬ. ಮೂಡ ಪ್ರಕರಣದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿಬಿಐಗೆ ವಹಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಅದರಲ್ಲಿ ಏನಾಗ್ಬೋದು ತೀರ್ಪು ಅನ್ನೋದು ಹೊರ ಬರುತ್ತೆ. ಅದರ ನಡುವೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಫ್ಯಾಮಿಲಿಗೆ ಇಡೀ ಸಂಕಷ್ಟ. ಅವರ ಪತ್ನಿ ಪಾರ್ವತಮ್ಮಗೆ ಇಡಿ ನೋಟಿಸನ್ನು ಜಾರಿ ಮಾಡಿದೆ. ಭಾರತಿ ಸುರೇಶ್ಗೂ ಕೂಡ ನೋಟಿಸನ್ನು ಜಾರಿ ಮಾಡಿರೋದು. ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಒಂದು ಕಡೆ ಸಿಬಿಐಗೆ ಕೊಡೋ ವಿಚಾರ ಏನಾಗಬಹುದು ಅನ್ನೋದು, ಇನ್ನೊಂದು ಕಡೆ ಇಡೀ ಸಂಕಷ್ಟ. ಮತ್ತೊಂದು ಸಂಕಷ್ಟಕ್ಕೆ ಈಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿಕೊಂಡಿದೆ. ಮೊರೆ ಹೋಗಿದ್ದಾರಂತೆ. ಇಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಮ್ಮನವರು, ಅದರ ಜೊತೆಗೆ ಭೈರತಿ ಸುರೇಶ್ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದು ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಸಚಿವ ಭಾರತಿ ಸುರೇಶ್ ಕೂಡ ಹೈಕೋರ್ಟ್ಗೆ
ಅರ್ಜಿಯನ್ನ ಹಾಕಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ಅರ್ಜಿ ವಿಚಾರಣೆ. ಒಂದು ಕಡೆ ಇಡಿ ನೋಟಿಸ್, ಇನ್ನೊಂದು ಕಡೆ ಈಗಾಗಲೇ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸುತ್ತಿದ್ದಾರೆ. ಇನ್ನೊಂದು ಕಡೆ ಪಾರ್ವತಮ್ಮನವರು ಹಾಗೆ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ.